ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ ಪ್ಲಾನು ಅವ್ರ ಮುಂದೆ ವರ್ಕೌಟ್ ಆಗಿಲ್ಲ. ಶಿವನ್ನೇ ಬೆದರ್ಸೋ ಲೆವೆಲ್ಗೆ ಹೋಗ್ಬಿಟ್ಟಿದಾರ ಅವರು. ಇವ್ರನ್ನ ಏಮಾರ್ಸೋದು ಬಹಳ ಕಷ್ಟ ಇದೆ ರೀ. ಅಮೇ, ತಲೆ ಕೆಡ್ಸ್ಕೋಬೇಡಿ, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಅವ್ರಿಗೆ ಸೊಳ್ಳೆ ಬತ್ತಿ ಕಂಡ್ರೆ ಆಗಲ್ಲ. ಮೊನ್ನೆ ಅವ್ರ ರೂಮಲ್ಲಿ ಸೊಳ್ಳೆ ಬತ್ತಿ ಹಚ್ಚಿ ಬಂದಿದ್ದೆ, ಆವಾಗ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ರು. ಹೌದೌದು, ರಾತ್ರಿ ಮಲಗ್ದವ್ರು ಬೆಳಗ್ಗೆವರೆಗೂ ಎದ್ದೇಳಲೇ ಇಲ್ಲ. ಇವಾಗ ನಾನು ಹೋಗಿ ಸೊಳ್ಳೆ ಬತ್ತಿ ತಗೊಂಡ್ಬರ್ತೀನಿ, ಅದನ್ನೇ ಅವ್ರ ಮುಂದೆ ಹಚ್ತೀನಿ, ಅವಾಗ ಅವರು ಪಾಚ್ಕೊಂಡ್ಬಿಡ್ತಾರೆ. ಸೊಳ್ಳೆ ಬತ್ತಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ? ಅಯ್ಯೋ, ಸೊಳ್ಳೆಗೆ ಸೊಳ್ಳೆ ಬತ್ತಿ ಅಂತ ಗೊತ್ತಾಗತ್ತಾ? ನೀವಿಲ್ಲೇ ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಛೇ, ಯಾಕೋ ಗುಲಾಬಿ ನೋಡದೆ ಇರೋದಕ್ಕೆ ಆಗ್ತಿಲ್ವಲ್ಲ. ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಅನಿಸ್ತಿದೆ. ಈಗ ನಾನು ಹೋಗೋದನ್ನ ಅಮ್ಮ ಏನಾರು ನೋಡಿದ್ರೆ ಮತ್ತೆ ಅವರಿಗೆ ತೊಂದರೆ. ಫೋನ್ ಮಾಡ್ಲಾ? ಬೇಡ, ಫೋನ್ ಮಾಡೋದು ಗೊತ್ತಾಯ್ತು ಅಂದರೆ ಅವ್ರಿಗೆ ಬೈತಾರೆ. ಏನು ಮಾಡಲಿ, ಯಾಕೋ ಒಂಥರ ಮೈಯೆಲ್ಲ ತಳಮಳ, ಮೈಯೆಲ್ಲ ಬಿಸಿ ಆಗ್ತಿದೆ. ಜ್ವರಗಿರ ಏನಾದರೂ ಬಂತಾ? ಯಾಕೀಗಾಯ್ತು? ಎಷ್ಟು ಮುದ್ದಾಗಿದ್ಯಾ ಗುಲಾಬಿ, ಎಷ್ಟು ಚಂದ ಕಾಣಿಸ್ತಿದ್ಯಾ. ಯಾಕೆ ಹೀಗೆ? ಪಾಯಸ ಕುಡಿದ್ಮೇಲೆ ಏನಾರು ಎಫೆಕ್ಟ್ ಆಯ್ತಾ? ಕರೆಕ್ಟು, ಪಾಯಸ ಯಾವುದು ಅಂತಾನೆ ಕೇಳಲಿಲ್ಲ. ಅಯ್ಯೋ, ಏನು ಮಾಡಲಿ? ಗುಲಾಬಿನ ನೋಡದೆ ಇರೋದಕ್ಕೂ ಆಗಲ್ಲ, ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಲ್ಲ. ಏನು ಮಾಡಲಿ? ಯಾಕೋ ಒಂಥರ ಆಗ್ತಿದೆಯಲ್ಲ, ಯಾಕೆ? ಸಮರ್ಥ್ ಅವ್ರನ್ನ ನೋಡ್ಬೇಕು ಅನಿಸ್ತಿದೆ, ಅವ್ರ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಆದ್ರೆ ಇವತ್ತು ಫುಲ್ ಡೇ ಅವ್ರ ಜೊತೆನೆ ಸುತ್ತಾಡ್ಕೊಂಡಿದ್ದೆ, ಆದ್ರೂ ಯಾಕೆ ಅವ್ರನ್ನ ನೋಡ್ಬೇಕು ಅನಿಸ್ತಿದೆ? ಹಾ, ಆಹಾ, ಎಷ್ಟು ಮುದ್ದಾಗಿದ್ಯಾ ನೋಡು. ಆ ಹೈಟ್ಗೆ ತಕ್ಕಾಗ ವೇಟ್, ಆ ಗಡ್ಡ, ಆ ಮೀಸೆ. ನೀನ್ ನಗ್ತಾ ಇದ್ರೆ ಸ್ವರ್ಗನೇ ಕೈಗೆ ಸಿಕ್ತಾಗತ್ತೆ. ನಿನ್ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಅಯ್ಯೋ, ನಿನ್ನ ಕಡೆ ಗಮನ ಕೊಡ್ದಿರೋ ದಿನಾನೇ ಇಲ್ಲ. ನಿನ್ನ ಪ್ರತಿ ಹೆಜ್ಜೆನೂ ಗಮನಿಸ್ತೀನಿ, ನಿನ್ನ ಪ್ರತಿ ಉಸಿರಲ್ಲೂ ನನ್ನ ಹೆಸರಿದೆ. ಆದರೆ ನೀನನ್ನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ರು, ಆದರೆ ಅದನ್ನ ನೀವು ನನ್ನ ಹತ್ರ ಹೇಳಿಲ್ಲ. ನಿಜ ಹೇಳಬೇಕು ಅಂದರೆ, ಆ ಅಖಿಲ್ ಮಾಡಿರೋ ಕೆಲಸದಿಂದ ನಾವಿಬ್ಬರು ನಮ್ಮ ಪ್ರೀತಿನ ಹೇಳ್ಕೊಳಂಗಾಯ್ತು. ಒಂದು ಕೆಟ್ಟದ್ರ ಹಿಂದೆ ಒಂದು ಒಳ್ಳೇದಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲ ಅಂದಿದ್ದರೆ ನಾವಿಬ್ಬರು ಒಂದಾಗೋದಕ್ಕೆ ಆಗ್ತಾ ಇರಲಿಲ್ಲ. ಗುಲಾಬಿ, ಇಷ್ಟು ದಿವಸ ನನ್ ಮೇಲೆ ಪ್ರೀತಿ ಇದ್ರು ಪ್ರೀತಿನ ಹೇಳ್ಕೊಳ್ದೆ ಹೇಗ್ ಮುಚ್ಚಿಟ್ಕೊಂಡಿದ್ದೆ ನೀನು? ಒಂದ್ಸರಿನು ಆ ಪ್ರೀತಿನ ಹೇಳ್ಕೊಳ್ಳೇ ಇಲ್ಲ ನೀನು. ಅರೆ ನೋಡು ನೋಡು, ಹೇಗ್ ಕಾಣಿಸ್ತಿದ್ಯಾ ಈ ಫೋಟೋದಲ್ಲಿ? ನನ್ ಮೇಲೆ ಇಷ್ಟು ಪ್ರೀತಿ ಇದ್ರು ನೀನ್ ಯಾಕೆ ಡೈರೆಕ್ಟ್ ಆಗಿ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ? ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ. ಆದರೆ ನೀನು ನೋಡಬೇಕು, ಮಾತಾಡಿಸ್ಬೇಕು ಅಂತ ನನ್ನ ಮನಸ್ಸು ತುದಿಗಾಲಲ್ಲಿ ಕಾಯ್ತಿದೆ. ಕಣ್ಣುಗಳು ಕಾತುರದಿಂದ ಕಾಯ್ತಿದೆ. ಈ ನಿನ್ನ ಕೈ ಬೆರಳನ್ನ ಹಿಡಿಬೇಕು ಅಂತ ಆಸೆ ಪಡ್ತಿದೆ. ಕಾಲ್ಗಳು ನಿನ್ನ ಜೊತೆ ಹೆಜ್ಜೆ ಹಾಕಬೇಕು ಅಂತ ಕುಂದಾಡ್ತಿದೆ. ನೀನು ನೋಡಬೇಕು. ಯಾವಾಗ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಆಗೋದು? ಇನ್ನೂ ಎಷ್ಟು ದಿನ ಅಂತ ವಿರಹ ವೇದನೆ ಅನುಭವಿಸೋದು? ನೀನ್ ಹೇಳ್ಕೊಳಕ್ ಬಂದೆ, ಆದ್ರೆ ನಾನೇ ಕರೆಕ್ಟಾಗಿ ಗಮನ ಕೊಡ್ಲಿಲ್ಲ. ನೀನ್ ನೋಡ್ತಾ ಇದ್ರೆ ಹಾಗೆ ಮುದ್ದಾಡ್ಬೇಕು ಅಂತ ಅನ್ಸುತ್ತೆ. ನೀನ್ ಎಷ್ಟೇ ದೂರದಲ್ಲಿದ್ರು ನನ್ ಹತ್ರನೇ ಇದೆಯೇನೋ ಅಂತ ಅನ್ಸುತ್ತೆ. ಯಾಕೆ ಇವತ್ತು ಇಷ್ಟೊಂದು ಕಾಡ್ತಿದ್ಯಾ ನನ್ಗೆ? ನನ್ಗೆ ಇಲ್ಲಿ ಇಷ್ಟೊಂದು ಕಷ್ಟ ಆಗ್ತಿದೆ ಅಂದ್ರೆ ನಿನ್ಗಲ್ಲಿ ಎಷ್ಟು ಬಾಧೆ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ಏನ್ ಮಾಡೋದು? ಯಾಕೆ ಹಿಂಗಾಡ್ತಿದ್ದೀನಿ ನಾನು? ಇವತ್ತೇನು ಇಷ್ಟು
ಎಷ್ಟು ನಾಚಿಕೆ ಬಿಟ್ಟು ಮಾತಾಡ್ತಿದ್ದೀನಲ್ಲ. ಸೀತಾದೇವಿಯವರೇ, ಅವಳು ಸೋಲೋದಿಲ್ಲ, ನೀವೇ ಸೋಲೋದು. ಪಾಪದ ಹುಡುಗಿ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಿದ್ದೀರಾ ನೀವು. ಥು. ಅಯ್ಯೋ ಅನ್ಪೂರ್ಣವ್ರೆ, ಅವ್ರು ಬೈದ್ರೆ ಪ್ರಯೋಜನ ಇಲ್ಲ. ಈಗ ಅವ್ರನ್ನ ಅಲ್ಲಿಂದ ಹೇಗ್ ಓಡ್ಸೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ ರೇಖಾ ಅವ್ರೆ, ದೇವ್ರು ಹೇಳಿದ್ರೇನೆ ಅವ್ರು ಎದ್ದೋಗಿಲ್ಲ, ಇನ್ ನಾವ್ ಹೇಳಿದ್ರೆ ಎದ್ದೋಗ್ಬಿಡ್ತಾರಾ? ಅದ್ ಸರಿ, ಸೊಳ್ಳೆ ಬತ್ತಿ ತರ್ತೀನಿ ಅಂತ ಹೋದವ್ರು ಇನ್ನೂ ಬರ್ಲೇ ಇಲ್ವಲ್ಲ. ಸೊಳ್ಳೆ ಬತ್ತಿನ ತಯಾರ್ ಮಾಡಕ್ ಹೋದ್ರು ಅಥವಾ ಸೊಳ್ಳೆನೇ ಹಿಡ್ಕೊಂಡ್ ಬರಕ್ ಹೋದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಗೌಡ್ರೆ, ಇದೇನಿದು ಸೊಳ್ಳೆ ಬತ್ತಿ ತಗೊಂಬನ್ನಿ ಅಂದ್ರೆ ಊದ್ ಬತ್ತಿ ತಂದಿದ್ದೀರಾ? ಅಯ್ಯೋ ಮಾಲಿನಿ ಮೇಡಮ್ ಅವರೇ, ಊದು ಬತ್ತಿ ರೂಪದಲ್ಲಿರೋ ಸೊಳ್ಳೆ ಬತ್ತಿ. ಕರೋನಾ ಬರೋಕ್ ಮುಂಚೆ ಗುಂಡು ಗುಂಡಿಗಿತ್ತು. ಕರೋನಾ ವೈರಸ್ ಅಟ್ಯಾಕ್ ಆದ್ಮೇಲೆ ಉದ್ದ ಆಗ್ಬಿಟ್ಟಿದೆ. ಆಮಿ ಫುಲ್ ರೈಸು ಅವ್ರು ಒಬ್ರೇ ಕೂತ್ಕೊಂಡಿದ್ದಾರೆ. ನಿಧಾನಕ್ ಹೋಗಿ ಅವ್ರ ಮುಂದೆ ಈ ಕಡ್ಡಿನ ಹಚ್ಚಿ ಬಂದ್ಬಿಡ್ಲಾ? ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಅವ್ರ ಮುಂದೆನೆ ಹೋಗ್ಬಿಟ್ಟಿದ್ದನ್ನ ಹಚ್ಚಿದ್ರೆ ಅವ್ರಿಗೆ ಡೌಟ್ ಬರೋದಿಲ್ವಾ? ಅವ್ರಾಗ್ಲೇ ಎಷ್ಟೊಂದು ಊದಿನ ಕಡ್ಡಿನ ಹಚ್ಕೊಂಡ್ ಕೂತಿದ್ದಾರೆ. ಅವೆಲ್ಲ ಖಾಲಿ ಆಗೋವರ್ಗೂ ನಾವಿಲ್ಲೇ ಕಾಯ್ಬೇಕು. ನೋಡಿ, ನಾವ್ ಈ ರೀತಿ ಗಡಿ ಕಾಯೋದ್ ಬದಲು ಬಾರ್ಡರ್ ಆದ್ರೂ ಕಾದಿದ್ರೆ ಪರಮವೀರ ಚಕ್ರ ಅಂತ ಪ್ರಶಸ್ತಿನಾದ್ರೂ ಬರ್ತಾ ಇತ್ತು. ಮೈ ಪರ್ಚ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಸುಮ್ಮನೆ ರೀ ಗೌಡ್ರೆ, ಈ ಕಡ್ಡಿ ನಿಜವಾಗ್ಲೂ ಕೆಲ್ಸ ಮಾಡತ್ತಾ? ಹೌದಾ? ಡೌಟ್ ಇದೆಯಾ? ಒಂದ್ ಕೆಲ್ಸ ಮಾಡ್ತೀನಿ, 2 ಕಡ್ಡಿನ ಇಲ್ಲೇ ಹಚ್ತೀನಿ, ಅದ್ರ ವಾಸನೆ ತಗೊಳ್ಳಿ. ಪ್ರಜ್ಞೆ ತಪ್ಪಿ ಬಿದ್ರೆ ಆಗತ್ತೆ ಅನ್ನೋದು, ಇಲ್ಲಾಂದ್ರೆ ಇಲ್ಲ. ಅವೇ ಅವೇ ಅಯ್ಯೋ ಅನ್ಪೂರ್ಣ, ತೆಪ್ಪಗ್ ನಿಂತ್ಕೋತೀರಾ? ನೀವ್ ಆತರ ಏನಾದ್ರು ಮಾಡಿದ್ರೆ ನಾವೆಲ್ಲ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರೆ ಗುಲಾಬಿ ಗತಿ ಏನು? ಆಮೇಲೆ ಯಮ್ಮನ್ ಕೈಯಿಂದ ಗುಲಾಬಿನ ಯಾರು ಕಾಪಾಡೋದು? ಹಾ. ಸ್ವಲ್ಪ ಸುಮ್ನೆ ಇರಿ, ಆ ದೇವ್ರೆ ಯಾವ್ದಾದ್ರು ದಾರಿ ತೋರಿಸ್ತಾನೆ. ಅಕ್ಷಿ, ಎಲ್ಲಿ ಹೋದ್ಲು ಇವಳು? ಏನ್ ಮಲಗ್ ಬಿಟ್ಲಾ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನಾನಿಷ್ಟ್ ಹೇಳಿದ್ರೆ ನನ್ ಮಾತಿಗೆ ಬೆಲೆನೇ ಇಲ್ವಾ? ಗುಲಾಬಿ, ಹೇ ಗುಲಾಬಿ, ಎಲ್ಲಿದೀಯೇ? ಅವ್ರಿವಾಗ ಗುಲಾಬಿನ ಕರಿಯಕ್ ಹೋಗ್ತಿದ್ದಾರೆ. ಅದೇ ಟೈಮಲ್ಲಿ ಹೋಗಿ ನೀವು ಊದಿನ ಕಡ್ಡಿನ ಹಚ್ಬಿಡಿ. ಆಯ್ತು. ನಾವ್ ಈ ಕಡೆಯಿಂದ ಅವ್ರನ್ನ ಅಟ್ಯಾಕ್ ಮಾಡ್ತೀವಿ. ಅಲ್ಲ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಏನ್ ನನ್ ಮಾತಿಗೆ ಬೆಲೆನೇ ಇಲ್ವಾ? ಇದೇ ಅವಳಿಗೆ ಮಾಡ್ತೀನಿ ಅವಳಿಗೆ. ಏನಿದು? ಕಿಸಿ ಕಿಸಿ ಮಾಡ್ಕೊಂಡು ಬಂದ್ ನಿಂತ್ಕೊಂಡಿದ್ದೀರಾ? ಸಾಕು ಸಾಕು. ಅಷ್ಟ್ ಅರ್ಜೆಂಟ್ ಅಲ್ಲಿ ಎಲ್ಲಿಗೆ ಹೋಗ್ತಿದ್ರಿ? ಆ ಸೂರ್ಪನೆ ಕೆದಾಳಲ್ಲ, ಅವಳನ್ನ ಕರೆಯೋದಕ್ ಹೋಗ್ತಿದ್ದೀನಿ. ಆಗಿಂದ ಕತ್ತೆ ತರ ಕಿರ್ಚ್ಕೋತಾ ಇದ್ದೀನಿ, ನನ್ನ ಮಾತೆ ಕೇಳಿಸ್ತಿಲ್ಲ ಅವಳಿಗೆ. ಸೀತಾದೇವಿಯವರೇ, ಸೀತಾದೇವಿ ತರ ಕೂಗಿದ್ರೆ ಅವಳು ಬರ್ತಿದ್ಲು ಅನ್ಸುತ್ತೆ. ನೀವು ಕತ್ತೆ ತರ ಕೂಗಿರ್ತೀರಾ. ಪಾಪ ನಮ್ ಗುಲಾಬಿ ಯಾವ್ದೋ ಕತ್ತೆ ಬಂದಿರ್ಬೇಕು ಅನ್ಕೊಂಡು ಸುಮ್ನಾಗ್ಬಿಟ್ಟಿದೆ. ಕತ್ತೆ ಗಿತ್ತೆ ಅಂದ್ರೆ ನಿಮ್ ಅತ್ತೆ ಮನೆ ಕರ್ಕೊಂಡೋಗಿ ಒತ್ತೆ ಇಟ್ಬಿಡ್ತೀನಿ.